ಹಾಯ್ ಸ್ನೇಹಿತರೆ, ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸ್ನೇಹಿತೆ ಆಶಾ. ಸ್ನೇಹಿತರೆ, ಯಾರೆಲ್ಲ PU ಕಾಲೇಜಿನಲ್ಲಿ ಗೆಸ್ಟ್ ಲೆಕ್ಚರರ್ ಆಗಿ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಅವರಿಗೆ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು. ಏನಪ್ಪ ಅಂದರೆ, ನೀವಿಲ್ಲಿ ಗಮನಿಸ್ತಾ ಇರ್ಬೋದು ಅಲ್ವಾ, 20/5/2026 ನಿನ್ನೆ ತಾನೇ ಬಂದಿರತಕ್ಕಂಥ ಒಂದು ಜ್ಞಾಪನಾ ಪತ್ರ. ಸೊ ಇಲ್ಲಿ ಗಮನಿಸಿ, ಈ ಒಂದು ಜ್ಞಾಪನಾ ಪತ್ರ ಸುಮಾರು 5,910 ಅತಿಥಿ ಉಪನ್ಯಾಸಕರನ್ನು 2026-27ನೇ ಸಾಲಿಗೆ ನೇಮಕ ಮಾಡಿಕೊಳ್ಳುವ ಸಂಬಂಧ ಒಂದು ಜ್ಞಾಪನಾ ಪತ್ರ ಬಿಡುಗಡೆ ಆಗಿರೋದನ್ನು ನಾವಿಲ್ಲಿ ಗಮನಿಸ್ತೀವಿ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಹಾಗಾದರೆ ಅಂತ ನೋಡೋದಾದರೆ, 2026-27ನೇ ಒಂದು ಸಾಲಿಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರತಕ್ಕಂಥ ಉಪನ್ಯಾಸಕರುಗಳ ಹುದ್ದೆಗಳಿಗೆ ಅತಿಥಿ ಉಪನ್ಯಾಸಕರುಗಳನ್ನು ನೇಮಕ ಮಾಡಿಕೊಳ್ಳುವ ಕುರಿತು ಅಲ್ವಾ. ಹಾಗೆ ಈ ಒಂದು ಆದೇಶದಲ್ಲಿ ಏನಿದೆ ಅಂತೇಳಿ ನಾವು ಗಮನಿಸೋದಾದರೆ, ಉಲ್ಲೇಖ ನೋಡಿ, ಇಲ್ಲಿ ಸರ್ಕಾರದ ಆದೇಶದಲ್ಲಿ ರಾಜ್ಯದ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ 2025-26 ಅಂತ ಕೊಟ್ಟಿದ್ದಾರೆ. ಸಾರಿ, ಇದು 26-27 ಆಗಬೇಕು. ಶೈಕ್ಷಣಿಕ ಸಾಲಿಗೆ ಆ ಅವಧಿಗೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಈ ಹಿಂದೆ ಈಗಾಗಲೇ ಮಾಡಿಕೊಳ್ಳಲಾಗಿದೆ, ಅಂದರೆ ಲಾಸ್ಟ್ ಇಯರ್ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಸಹಮತಿ ನೀಡಿರ್ತಕ್ಕಂತಹ ಅತಿಥಿ ಉಪನ್ಯಾಸಕರುಗಳ ಹುದ್ದೆಗಳನ್ನು, ಅಂದರೆ ರಿಮೈನಿಂಗ್ ಉಳಿದಿರ್ತಕ್ಕಂಥ ಅತಿಥಿ ಉಪನ್ಯಾಸಕರುಗಳ ಹುದ್ದೆಗಳನ್ನು 2026-27ಕ್ಕೂ ಸಹಿತ ಏನು ಮಾಡ್ತಾರೆ, ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ನೇಮಕವನ್ನು ಮಾಡಿಕೊಳ್ಳುವ ಸಂಬಂಧ ಈ ಒಂದು ಜ್ಞಾಪನಾ ಪತ್ರವನ್ನು ಬಿಡುಗಡೆ ಮಾಡಲಾಗಿದೆ. ಸೊ ಇಲ್ಲಿ ಏನಿದೆ ಅಂತ ನೋಡೋದಾದರೆ, ರಾಜ್ಯದ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ನೇಮಕ ಮಾಡಿಕೊಳ್ಳಬೇಕಾದ ಒಟ್ಟು ಅತಿಥಿ ಉಪನ್ಯಾಸಕರುಗಳ ಸಂಖ್ಯೆಯ ಮಾಹಿತಿಯನ್ನು ಉಲ್ಲೇಖ 3ರ ಪತ್ರಗಳಲ್ಲಿ ರಾಜ್ಯದ ಎಲ್ಲ ಜಿಲ್ಲಾ ಉಪನಿರ್ದೇಶಕರುಗಳು ಮಾಹಿತಿ ಒದಗಿಸಿರುತ್ತಾರೆ. ಸೊ ಆ ಪ್ರಕಾರ ಏನಾಗಿದೆ, ಸುಮಾರು ಎಷ್ಟು 5,910 ಅತಿಥಿ ಉಪನ್ಯಾಸಕರುಗಳನ್ನು ಏನು ಮಾಡಲಾಗಿದೆ, ಒಂದು ನೇಮಕಾತಿಯನ್ನು ಮಾಡಿಕೊಳ್ಳುವ ಸಂಬಂಧ ಅನುಮತಿಯನ್ನು ನೀಡಲಾಗಿದೆ. ಹಾಗಾದರೆ ಕೆಳಗಿನ ಒಂದು ಚಾರ್ಟಲ್ಲಿ ನಾವು ಗಮನಿಸ್ಬೋದಾಗಿದೆ, 2026 ಮತ್ತು 27ನೇ ಸಾಲಿಗೆ ಏನನ್ನು ಆಯವ್ಯಯ ಶೀರ್ಷಿಕೆ ಈ ಒಂದು ಅಡಿಯಲ್ಲಿ ಅತಿಥಿ ಉಪನ್ಯಾಸಕರಿಗೆ ಅನುದಾನವನ್ನು ಭರಿಸೋದಕ್ಕೆ ಒಂದು ಅವಕಾಶವನ್ನು ನೀಡಲಾಗಿದೆ. ಈ ಇಲಾಖೆಯಿಂದ ಅನುಮತಿ ನೀಡಲಾಗಿರ್ತಕ್ಕಂಥ ಅದರ ಒಂದು ಅನುಗುಣವಾಗಿ ನೇಮಕಾತಿಯನ್ನು ಮಾಡಿಕೊಳ್ಳತಕ್ಕದ್ದು. ಹೆಚ್ಚುವರಿ ನೇಮಕಾತಿಗೆ ಪ್ರಸ್ತಾವನೆ ಸಲ್ಲಿಸತಕ್ಕದ್ದಲ್ಲ. ಇದೆಷ್ಟು ಏನು ಕೊಟ್ಟಿದ್ದಾರಲ್ಲ, 5,910 ಹುದ್ದೆಗಳ ಒಂದು ನೇಮಕಾತಿಗೆ ಅದಷ್ಟನ್ನೇ ನೇಮಕಾತಿ ಮಾಡ್ಕೊಳ್ಬೇಕಾಗತ್ತೆ ಅಂಥೇಳಿ. ಕೆಳಗಡೆ ಬಂದರೆ ಜಿಲ್ಲಾವಾರು ಅನುಮತಿಯನ್ನು ನೀಡಲಾಗಿದೆ, ಅಂದರೆ ಡಿಸ್ಟಿಕ್ ವೈಸು ಯಾವ್ಯಾವ ಡಿಸ್ಟಿಕ್ಕಲ್ಲಿ ಎಷ್ಟೆಷ್ಟು ಹುದ್ದೆಗಳಿದೆ ಅತಿಥಿ ಉಪನ್ಯಾಸಕರಿಗೆ ಸಂಬಂಧಪಟ್ಟಂತೆ ಅಂಥೇಳಿ ನಾವಿಲ್ಲಿ ಗಮನಿಸೋದಾದರೆ ನೋಡ್ಕೋಬೋದು ನೀವಿಲ್ಲಿ ಅಲ್ವಾ. ಬೆಂಗಳೂರು ಉತ್ತರ 40, ಹಾಗೆ ದಕ್ಷಿಣ 44, ಬೆಂಗಳೂರು ಗ್ರಾಮಾಂತರ 58, ರಾಮನಗರ 33. ಹಾಗೆ ನೆಕ್ಸ್ಟ್ ನೋಡೋದಾದರೆ ನಾವು ನೆಕ್ಸ್ಟ್ ಒನ್ ಬಳ್ಳಾರಿ 238, ಚಿಕ್ಕೋಡಿ 254, ಬೆಳಗಾವಿ 230, ಬಾಗಲಕೋಟೆ 311, ವಿಜಯಪುರ 239, ಬೀದರ್ 75, ದಾವಣಗೆರೆ 79, ಚಿತ್ರದುರ್ಗ 151, ಚಿಕ್ಕಮಗಳೂರು 200, ಗದಗ 231, ಹಾವೇರಿ 151, ಧಾರವಾಡ 161, ಕಲಬುರಗಿ 153, ಯಾದಗಿರಿ 132, ಹಾಸನ 314, ಚಿಕ್ಕಬಳ್ಳಾಪುರ 172,
ಕೋಲಾರ 180, ಚಾಮರಾಜನಗರ 160, ಮೈಸೂರು 292, ಮಂಡ್ಯ 171, ಉತ್ತರ ಕನ್ನಡ 307, ಕೊಪ್ಪಳ 225, ರಾಯಚೂರು 173, ದಕ್ಷಿಣ ಕನ್ನಡ 305, ಉಡುಪಿ 200, ಶಿವಮೊಗ್ಗ 165, ತುಮಕೂರು 295, ಕೊಡಗು 98, ಕೇವಲ 98 ಕೊಡಗು. ಸೊ ಇಲ್ಲಿ ಗಮನಿಸಿ, ಇದಿಷ್ಟು ಈ ಒಂದು ಮೇಲ್ಕಂಡಂಥ ಡಿಸ್ಟಿಕ್ ವೈಸ್ ಇರ್ತಕ್ಕಂಥ ಮೇಲ್ಕಂಡಂತೆ ಡಿಸ್ಟಿಕ್ ವೈಸ್ ಯಾವ್ಯಾವ ಡಿಸ್ಟಿಕಲ್ಲಿ ಎಷ್ಟೆಷ್ಟು ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳಿಕ್ಕೆ ಒಪ್ಪಿಗೆ ನೀಡಲಾಗಿದೆ ಅನ್ನೋದನ್ನು ನಾವಿಲ್ಲಿ ಸಂಖ್ಯೆಗಳನ್ನು ಗಮನಿಸಿದ್ವಿ. ಸೊ ನಿಮ್ಮ ಡಿಸ್ಟಿಕ್ಕಲ್ಲಿ ನೀವು ಯಾವ ಒಂದು ಡಿಸ್ಟಿಕ್ಕಲ್ಲಿ ವರ್ಕ್ ಮಾಡಲಿಕ್ಕೆ ಇಷ್ಟಪಡ್ತೀರಾ ಅಲ್ಲಿ ಹೋಗಿ ನೀವೇನು ಮಾಡಬೇಕು, ಈ ಒಂದು ಹುದ್ದೆಗೆ ತಕ್ಕಂತೆ ಅತಿಥಿ ಉಪನ್ಯಾಸಕರ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಕೋಬೇಕಾಗತ್ತೆ. ಅದರ ಜೊತೆಯಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ನ ನೀವು ಇಲ್ಲಿ ಗಮನಿಸಬೇಕಾಗತ್ತೆ. ಏನಂದರೆ, ಅತಿಥಿ ಉಪನ್ಯಾಸಕರನ್ನು ನೇಮಕಾತಿ ಮಾಡ್ಕೊಳ್ಬೇಕಂದ್ರೆ ಈ ಕೆಳಕಂಡ ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ನೇಮಕಾತಿ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ನಮಗೇನೇನು ಕ್ವಾಲಿಟೀಸ್ ಇರಬೇಕು, ಅಂದರೆ ನಮಗೇನೇನು ನಾವು ಯಾವ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಅಥವಾ ನಾವು ಬೇರೆ ಕಡೆಯಿಂದ ವರ್ಕ್ ಮಾಡ್ತಿದ್ವ, ಇಲ್ಲಿ ಕೆಲವೊಂದಿಷ್ಟು ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಆ ರಿಸ್ಟ್ರಿಕ್ಷನ್ಸ್ ಏನೇನಿದೆ ಅನ್ನೋದನ್ನು ಈ ಒಂದು ಕೆಳಕಂಡ ಅಂಶಗಳಿಂದ ನಾವು ತಿಳ್ಕೊಬೋದಾಗುತ್ತೆ. ಫಸ್ಟ್ ಆಫ್ ಆಲ್ ನೋಡೋದಾದರೆ, ಮೊದಲನೇದಾಗಿ ಉಪನ್ಯಾಸಕರ ನೇಮಕಾತಿ ಕುರಿತು ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳ ಅನುಸಾರ ಪರಿಶೀಲನೆ ನಡೆಸಿ ಈ ಅಭ್ಯರ್ಥಿಗಳನ್ನು ಮಾತ್ರ ಅತಿಥಿ ಉಪನ್ಯಾಸಕರಾಗಿ ನೇಮಕಾತಿ ಮಾಡ್ಕೊಳ್ಬೇಕು. ಏನೇನು ವೃಂದ ಮತ್ತು ನೇಮಕಾತಿ ನಿಯಮಗಳ ಅನುಸಾರನೇ ಏನು ಮಾಡಬೇಕಾಗುತ್ತೆ, ಅತಿಥಿ ಉಪನ್ಯಾಸಕರನ್ನು ನೇಮಕಾತಿ ಮಾಡ್ಕೊಳ್ಬೇಕಾಗತ್ತೆ. ಎರಡನೇದಾಗಿ, ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕಡಿಮೆ ಕಾರ್ಯಭಾರ ಹೊಂದಿರುವ ವಿಷಯಗಳ ಉಪನ್ಯಾಸಕರನ್ನು ಜಿಲ್ಲೆಯ ಇತರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ನಿಯೋಜಿಸಿದ ನಂತರ ಉಳಿಕೆ ಹುದ್ದೆಗಳಿಗೆ ಮಾತ್ರ ಅತಿಥಿ ಉಪನ್ಯಾಸಕರನ್ನು ನೇಮಕಾತಿ ಮಾಡ್ಕೊಳ್ಬೇಕು. ಅಂದರೆ ಈಗಾಗಲೇ ಆ ಡಿಸ್ಟಿಕಲ್ಲಿ ಇರ್ತಕ್ಕಂಥ ಆ ಒಂದು ಕಾಲೇಜಿನಲ್ಲಿ ಇರ್ತಕ್ಕಂಥ ಹುದ್ದೆಗಳನ್ನು ಉಳಿಕೆ ಇನ್ಯಾವುದು ಕಾರ್ಯಭಾರ ಹೊಂದಿರತಕ್ಕಂಥ ವಿಷಯದ ಉಪನ್ಯಾಸಕರನ್ನು ಇತರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ನಿಯೋಜಿಸಿದ ನಂತರದಲ್ಲಿ ಏನು ರಿಮೈನಿಂಗ್ ಉಳಿಯುತ್ತೆ ಅವುಗಳಿಗೆ ಮಾತ್ರ ಅತಿಥಿ ಉಪನ್ಯಾಸಕರನ್ನು ನೇಮಕಾತಿ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಮೂರನೇದಾಗಿ ಗಮನಿಸಿ, ಉಪನ್ಯಾಸಕರೇ ಇಲ್ಲದೆ ಇರತಕ್ಕಂಥ ಕಡೆ ನಿಯೋಜನೆಯಂತಹ ಬದಲಿ ವ್ಯವಸ್ಥೆ ಮಾಡಲು ಸಾಧ್ಯವಿಲ್ಲದಿರುವ ಕಡೆ ಮಾತ್ರ ಉಪನ್ಯಾಸಕರನ್ನು ನೇಮಕಾತಿ ಮಾಡ್ಕೊಳ್ಳಿ. ನೆಕ್ಸ್ಟು, ಪ್ರತಿ ಅತಿಥಿ ಉಪನ್ಯಾಸಕರಿಗೆ ವಾರದಲ್ಲಿ ಎಷ್ಟು ವರ್ಕಿಂಗ್ ಅವರ್ಸ್ ಹೇಳಿದ್ದಾರೆ ಅಂತಂದರೆ 10ರಿಂದ 12 ಗಂಟೆಗಳ ಒಂದು ವರ್ಕಿಂಗ್ ಅವರ್ಸನ್ನು ಅಥವಾ ವರ್ಕ್ ಲೋಡನ್ನು ಕೊಡ್ತಾ ಇದ್ದಾರೆ. 10ರಿಂದ 12 ಗಂಟೆಗಳ ಕಾಲ ಕಾರ್ಯಭಾರವನ್ನು ನಿರ್ವಹಿಸಲಿಕ್ಕೆ ಅನುಮತಿ ನೀಡಲಾಗಿದೆ. ನೆಕ್ಸ್ಟ್ ಒನ್ನು, ಯಾವುದೇ ಒಂದು ಕಾಲೇಜಿನಲ್ಲಿ ಅಲ್ವಾ, ಗಮನಿಸಿಲಿ, ಯಾವುದೇ ಒಂದು ಕಾಲೇಜಿನಲ್ಲಿ ಏನು ಪ್ರತಿ ವಿಷಯದಲ್ಲಿ ವಾರದಲ್ಲಿ 10ರಿಂದ 12 ಗಂಟೆಗಳಿಗಿಂತ ಹೆಚ್ಚು ವರ್ಕ್ಲೋಡ್ ಇತ್ತು ಅಂದರೆ ಅಲ್ಲಿ ಮಾತ್ರ ಏನು ಮಾಡಬೇಕಾಗುತ್ತೆ, 2 ಅತಿಥಿ ಉಪನ್ಯಾಸಕರನ್ನು ನೇಮಕಾತಿ ಮಾಡಿಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಒನ್, ಮತ್ತೇನು ಒಂದಷ್ಟು ರೆಸ್ಟ್ರಿಕ್ಷನನ್ನು ಇಡಲಾಗಿದೆ ಈ ಒಂದು ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲಿ ಅಂದರೆ, ಈ ಅತಿಥಿ ಉಪನ್ಯಾಸಕರ ಸೇವೆಯನ್ನು ಕಾಯಂ ಉಪನ್ಯಾಸಕರ ನೇಮಕಾತಿ ಅಥವಾ ವರ್ಗಾವಣೆ ಅಥವಾ ನಿಯೋಜನೆ ಆಗುವವರೆಗೆ ಅಥವಾ 2026-27 2026-27ನೇ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ ಇವೆರಡರಲ್ಲಿ ಯಾವುದು ಮೊದಲು ಬರುತ್ತೋ ಅಲ್ಲಿವರೆಗೆ ಮಾತ್ರ ಏನು ಮಾಡ್ಕೊಳ್ಬೋದು, ಈ ಒಂದು ಉಪನ್ಯಾಸಕರ ಸೇವೆಯನ್ನು ಸಲ್ಲಿಸತಕ್ಕದ್ದು. ಅಥವಾ ಅವರ ಒಂದು ಸ್ಥಾನಕ್ಕೆ ಬೇರೆ ಕಾಯಂ ಉಪನ್ಯಾಸಕರು ಅಥವಾ ಯಾವುದಾದ್ರೂ ಟ್ರಾನ್ಸ್ಫರ್ ತಗೊಂಡಿರ್ತಕ್ಕಂಥ ಉಪನ್ಯಾಸಕರು ಬಂದರೆ ಅಥವಾ ಇವುಗಳಲ್ಲಿ ಯಾವುದು ಮೊದಲು ಅಲ್ವಾ 2026-27ನೇ ಸಾಲಿನ ಅಂತ್ಯ ಆದರೆ ಅಷ್ಟರಲ್ಲಿ ಏನು ಮಾಡೋಕ್ಕಾಗುತ್ತೆ, ಈ ಅತಿಥಿ ಉಪನ್ಯಾಸಕರುಗಳು ಸೇವೆಯಿಂದ ಕೊನೆಗೊಳ್ತಾರೆ ಅಥವಾ ಸೇವೆಯಿಂದ ಅವರು ತೆಗೆದುಹಾಕಲಾಗುತ್ತೆ. ನೆಕ್ಸ್ಟು, ಸರ್ಕಾರದ ನಿಯಮಗಳಲ್ಲಿ ಈ ಅವಧಿಯಲ್ಲಿ ಕಾಯಂ ಉಪನ್ಯಾಸಕರ ನೇಮಕಾತಿ ವರ್ಗಾವಣೆ ನಿಯೋಜನೆ ಹೊಂದಿ ಕರ್ತವ್ಯಕ್ಕೆ ಹಾಜರಾದ ತಕ್ಷಣದಿಂದ ಅದೇ ಈಗಾಗಲೇ ಹೇಳ್ದಂಗೆ ಅತಿಥಿ ಉಪನ್ಯಾಸಕರ ಕಾರ್ಯ ನಿರ್ವಹಣೆ ಏನಾಗುತ್ತೆ, ತಂತಾನೇ ರದ್ದಾಗುತ್ತೆ.
ಅದಕ್ಕೆ ಯಾವುದೇ ರೀತಿ ಅಬ್ಜೆಕ್ಷನ್ ಮಾಡುವಂಗಿಲ್ಲ. ನೆಕ್ಸ್ಟು ಪ್ರಾಚಾರ್ಯರ ಬೋಧನಾ ವಿಷಯವೇ ಇರುವಂತಹ ಹುದ್ದೆ ಖಾಲಿ ಇದ್ದರೆ, ಏನು ಪ್ರಿನ್ಸಿಪಲ್ ಇರ್ತಾರೆ ಅವರ ಒಂದು ಹುದ್ದೆ ಖಾಲಿ ಇದ್ದರೆ ಅಂತಹ ಹುದ್ದೆಯ ಕಾರ್ಯಭಾರವು ವಾರದಲ್ಲಿ 10 ಗಂಟೆಗೆ ಮೀರದಿದ್ದಲ್ಲಿ ಅಂದರೆ ವಾರದಲ್ಲಿ 10 ಗಂಟೆಗಿಂತ ಜಾಸ್ತಿ ಇಲ್ಲದೇ ಇದ್ದರೆ ಯಾವುದೇ ರೀತಿ ಅತಿಥಿ ಉಪನ್ಯಾಸಕರುಗಳನ್ನು ನೇಮಕ ಮಾಡುವಂತಿಲ್ಲ. ಅವರೇ ಪ್ರಿನ್ಸಿಪಲ್ಗಳೇ ಆ ಕಾಲೇಜಿನ ಪ್ರಿನ್ಸಿಪಲ್ರು ಏನು ಮಾಡಬೇಕಾಗುತ್ತೆ, ಆ ಒಂದು ವರ್ಕನ್ನು ನಿರ್ವಹಿಸಬೇಕಾಗುತ್ತೆ. ಆಯಾ ವಿಷಯದಲ್ಲಿ ನೆಕ್ಸ್ಟ್ ನೋಡಿ 9th ಒಂದು ಪಾಯಿಂಟ್ ಏನು ಕೊಟ್ಟಿದ್ದಾರೆ ಅಂತಂದರೆ ರೂಲ್ಸಲ್ಲಿ, ಆಯಾ ವಿಷಯದಲ್ಲಿ ಅತಿಥಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸಲು ಒಬ್ರಿಗಿಂತ ಹೆಚ್ಚು ವ್ಯಕ್ತಿಗಳು ಮುಂದೆ ಬಂದಲ್ಲಿ ಅವಾಗೇನು ಮಾಡಬೇಕಾಗುತ್ತೆ, ಒಂದೇ ಹುದ್ದೆಗೆ ಇಬ್ಬಿಬ್ಬರು ಫೈಟ್ ಮಾಡಿದರೆ ಅಲ್ಲಿ ಯಾರ ಒಂದು PG ಅಂಕಗಳು ಅಲ್ವಾ, ಸ್ನಾತಕೋತ್ತರ ಪದವಿಯಲ್ಲಿ PGಯಲ್ಲಿ ಹೈಯೆಸ್ಟ್ ಸ್ಕೋರ್ ಆಗಿರುತ್ತೆ ಅವರನ್ನು ಆ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಅಲ್ಲಿರ್ತಕ್ಕಂಥ ಹಿರಿಯ ಉಪನ್ಯಾಸಕರುಗಳು ಏನು ಮಾಡಬೇಕಾಗುತ್ತೆ, ನೇಮಕವನ್ನು ಮಾಡಬೇಕಾಗುತ್ತೆ. ಅಂದರೆ PG ಒಳಗಡೆ ಯಾರ್ದು ಹೈಯೆಸ್ಟ್ ಸ್ಕೋರ್ ಇರುತ್ತೆ ಆ ಇಬ್ಬರು ಆಸ್ಪಿರೆಂಟ್ಸಲ್ಲಿ ಅವರನ್ನು ಗಮನಿಸಿ ನೇಮಕಾತಿ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟು ಗಮನಿಸ್ತಾ ಹೋಗಿ ಆಯಾ ಶೈಕ್ಷಣಿಕ ವರ್ಷಗಳಲ್ಲಿ ಬಿಡುಗಡೆಯಾಗಿರ್ತಕ್ಕಂಥ ಅತಿಥಿ ಉಪನ್ಯಾಸಕರುಗಳ ಗೌರವ ಸಂಭಾವನೆಯನ್ನು ಆಯಾ ವರ್ಷದೊಳಗಡೆ ಕಂಪ್ಲೀಟಾಗಿ ಮಾಡಿಕೊಡ್ಬೇಕಾಗುತ್ತೆ ಅಂತೇಳಿ ಹೇಳ್ತಾ ಹೋಗ್ತಾರೆ. ಹಿಂಗೆ ಅನೇಕ ಅಂಶಗಳನ್ನು ಕೊಡಲಾಗಿದೆ. ನೀವು ಅವನ್ನ ನೀಟಾಗಿ ಓದ್ಕೊಳ್ಬೋದು. ಈ ಒಂದು ಸ್ಕ್ರೀನ್ಶಾಟ್ ಅವ್ರು ತಗೊಂಡ್ರು ಅಥವಾ ಓದ್ಕೊಂಡಾದರೂ ನೋಡ್ಕೊಳ್ರಿ. ಈ ರೀತಿ ಒಟ್ಟಾರೆಯಾಗಿ ಹೇಳ್ಬೇಕಂತಂದರೆ ಈ ಒಂದು 2026 ಮತ್ತು 27ನೇ ಸಾಲಿಗೆ ಏನು ಮಾಡಿದ್ದಾರೆ, ಈ ಒಂದು ಅತಿಥಿ ಉಪನ್ಯಾಸಕಗಳನ್ನು ಪದವಿ ಪೂರ್ವ ಕಾಲೇಜುಗಳಿಗೆ ಅತಿಥಿ ಉಪನ್ಯಾಸಕರುಗಳನ್ನು ನೇಮಕಾತಿ ಮಾಡುವ ಸಂಬಂಧ ಈ ಒಂದು ಜ್ಞಾಪನಾ ಪತ್ರವನ್ನು ಬಿಡುಗಡೆ ಮಾಡಲಾಗಿದೆ. ಯಾರಿಗೆಲ್ಲ ತುಂಬ ತುರ್ತಾಗಿದೆ ಅಥವಾ ಯಾರೆಲ್ಲ ಮನೇಲಿ ಕುತ್ಕೊಂಡು ಓದೋಕ್ಕೆ ಆಗಲ್ಲ, ಅನಿವಾರ್ಯ ಕಾರಣಗಳಿಂದ ವರ್ಕ್ ಮಾಡಲೇಬೇಕು ಅನ್ನುವಂಥ ಪರಿಸ್ಥಿತಿಯಲ್ಲಿರೋರು ಏನು ಮಾಡಿರಿ, ನೀವು ಈ ಒಂದು ಅತಿಥಿ ಉಪನ್ಯಾಸಕರುಗಳ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸೋದ್ರ ಮುಖಾಂತರ ನಿಮ್ಮ ಒಂದು ವರ್ಕನ್ನು ಆರಂಭ ಮಾಡ್ಬೋದು. ಇದಿಷ್ಟು 2026-27ನೇ ಸಾಲಿಗೆ ಸಂಬಂಧಿಸಿದಂತಹ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿರ್ತಕ್ಕಂತಹ 5910 ಅತಿಥಿ ಉಪನ್ಯಾಸಕರುಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಯಾಗಿತ್ತು. ಸ್ಯಾಲ್ರಿ ನೋಡೋದಾದರೆ 14,000 ಫಿಕ್ಸ್ ಮಾಡಲಾಗಿದೆ. ಸೊ ಇನ್ನು ಫರ್ದರ್ ಇನ್ಫಾರ್ಮೇಷನ್ ಬೇಕಂದ್ರೆ ನೀವೇನು ಮಾಡಿ, ಹಾಗೆ ಹೆಚ್ಚೆಚ್ಚು ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನಷ್ಟು ಇನ್ಫಾರ್ಮೇಷನ್ ಕೊಡೋ ಒಂದು ಮೋಟಿವೇಶನ್ಗಾಗಿ ನಮಗೆ ಒಂದಷ್ಟು ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ, ಇದಿಷ್ಟು ಇವತ್ತಿನ ಒಂದು ವಿಷಯ ಆಗಿತ್ತು. ಇಲ್ಲಿವರೆಗೂ ವಿಡಿಯೋ ವಾಚ್ ಮಾಡಿದಂಥ ಎಲ್ರಿಗೂ ಕೂಡ ಧನ್ಯವಾದಗಳು. ಜೈ ಹಿಂದ್.